ಇಷ್ಟು ದಿನ ನಾನು ಬಿಜೆಪಿ ಪಕ್ಷದಲ್ಲೇ ಇದ್ದೀನಿ ಅಂತ ಹೇಳ್ತಾ ಇದ್ದ ಎಸ್.ಟಿ. ಸೋಮಶೇಖರ್ ಕಾಂಗ್ರೆಸ್ ನಾಯಕರ ಜೊತೆ ಕಾಣಿಸಿಕೊಳ್ತಾ ಇದ್ರು. ಆದರೆ ಇವತ್ತು ರಾಜ್ಯಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪರ ಮತದಾನ ಮಾಡೋ ಮುಖೇನವಾಗಿ ಬಹಿರಂಗವಾಗಿ ಬಿಜೆಪಿಗೆ ಶಾಕ್ ಕೊಟ್ಟಿದ್ದಾರೆ. ಅಲ್ಲಿಗೆ ದೇಹ ಬಿಜೆಪಿಯಲ್ಲಿದ್ರು ಮನಸ್ಸು ಕಾಂಗ್ರೆಸ್ನಲ್ಲೇ ಇದೆ ಅನ್ನೋದು ಮತ್ತೊಮ್ಮೆ ದೃಢ ಆದಂತಾಗಿದೆ. ಇನ್ನು ಇತ್ತೀಚೆಗೆ ಪ್ರಧಾನಿ ಮೋದಿಯನ್ನ ಹೊಗಳಿದ್ದ ಗಂಗಾವತಿಯ ಶಾಸಕ ಜನಾರ್ದನ್ ರೆಡ್ಡಿ ಅವರು ಕೂಡ ತಮ್ಮ ಆತ್ಮಸಾಕ್ಷಿಯ ಮತ ಹಾಕಿದ್ದಾಗಿ ಹೇಳಿಕೊಂಡಿದ್ದಾರೆ. ಆತ್ಮಸಾಕ್ಷಿಯಾಗಿ ಮತ ಹಾಕಿದ್ದೇನೆ. ಮೋಸ ಮಾಡುವಂಥದ್ದನ್ನ ಪದೇ ಪದೇ ಜನ ಇಷ್ಟಪಡಲ್ಲ. ನನ್ನ ಆತ್ಮಸಾಕ್ಷಿಗೆ ಅನುಗುಣವಾಗಿ ನನ್ನ ಮತವನ್ನು ಚಲಾಯಿಸಿದೆ. ಆತ್ಮಸಾಕ್ಷಿಯಾಗಿ ಮತ ಹಾಕಿದ್ದೇನೆ. ಅವರು ರಾಜಕೀಯದ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ. ಆಘಾತ. ರಾಜ್ಯಸಭಾ ಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಮಹಾ ಆಘಾತವೇ ಆಗಿದೆ. ವಿಧಾನಸಭೆ ಚುನಾವಣೆ ಬಳಿಕ ಬಿಜೆಪಿ ನಾಯಕರ ವಿರುದ್ಧ ಅಸಮಾಧಾನಗೊಂಡಿದ್ದ ಎಸ್.ಟಿ. ಸೋಮಶೇಖರ್ ಇವತ್ತು ಅಡ್ಡ ಮತದಾನ ಮಾಡುವ ಮೂಲಕ ತಮ್ಮ ನಿಲುವು ಬಹಿರಂಗಗೊಳಿಸಿದ್ದಾರೆ. ಬಿಜೆಪಿಯಲ್ಲೇ ಇದ್ರೂ ಕಾಂಗ್ರೆಸ್ ಅಭ್ಯರ್ಥಿಗೆ ಮತ ಹಾಕಿರುವ ಸೋಮಶೇಖರ್ ಬಿಜೆಪಿ ಮನೆಯಿಂದ ಎರಡೂ ಕಾಲನ್ನ ಹೊರಗಿಟ್ಟಂತಾಗಿದೆ. ಮತ ಹಾಕೋದಕ್ಕೂ ಮುನ್ನ ಮಾತನಾಡಿದ ಸೋಮಶೇಖರ್ ಅನುದಾನ ಕೊಟ್ಟವರಿಗೆ ಮೊದಲ ಪ್ರಾಶಸ್ತ್ಯತೆ ವೋಟ್ ಅಂತ ಹಿಂಡ್ಕೊಟ್ಟಿದ್ರು. ಮತ ಹಾಕಿದ ಬಳಿಕ ಆತ್ಮಸಾಕ್ಷಿಯ ಮತ ಚಲಾವಣೆ ಮಾಡಿದ್ದೇನೆ ಅಂತ ತಿಳಿಸಿದ್ರು. ರಾಜ್ಯಸಭಾ ಸದಸ್ಯರು ಒಂದೇ ₹1 ಅನುದಾನ ಇದುವರೆಗೂ ಕೊಟ್ಟಿಲ್ಲ. ಎಲ್ಲ ಆಗು ಗಂಟೆನೂ ಕೂಡ ಪ್ರೀತಿ ವಿಶ್ವಾಸ ತೋರ್ತಾರೆ, ಏನು ಆಕಾಶನ ಇಳಿಸ್ತಾರೆ. ಅದರಿಂದ ನಮ್ಮ ಕ್ಷೇತ್ರಕ್ಕೆ ಕುಡಿಯುವ ನೀರಿಗೆ ಮತ್ತು ಸರ್ಕಾರಿ ಶಾಲೆಗಳಿಗೆ ಯಾರು ಅನುದಾನ ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡ್ತಾರೆ ಅವ್ರಿಗೆ 100% ಆತ್ಮಸಾಕ್ಷಿಯಾಗಿ ಮತ ಹಾಕಿದ್ದೇನೆ. ಆತ್ಮಸಾಕ್ಷಿಯಾಗಿ ಮತ ಹಾಕಿದ್ದೇನೆ. ಯಾವ ಲೀಡರ್ಗೆ ತೋರಿಸ್ಬೇಕು ಅಂತಕ್ಕಂಥದ್ದಿದೆ ಅವ್ರಿಗೆ ನಾನೇನು ಮತ ಹಾಕಿದ್ದೀನಿ ಅಂತದನ್ನ ಅವ್ರಿಗೆ ತೋರಿಸಿದ್ದೀನಿ. ಅಡ್ಡ ಮತದಾನ ಮಾಡಿದ್ದಕ್ಕೆ ಸೋಮಶೇಖರ್ ವಿರುದ್ಧ ಮಾಜಿ ಸಿಎಂ ಕುಮಾರಸ್ವಾಮಿ ಕೆಂಡಮಂಡಲವಾದರು. 3 ವರ್ಷ ಮಂತ್ರಿಯಾಗಿ ಅವರ ಅಭಿವೃದ್ಧಿ ಮಾಡ್ಕೊಂಡಿದ್ದಾರೆ ಅಂತ ಕಿಡಿಕಾರಿದ್ರು. ಬಿಜೆಪಿ ನಾಯಕರು ವಾಗ್ದಾಳಿ ನಡೆಸಿದ್ರು. ಶಾಸಕ ಯತ್ನಾಳ್ ಅಡ್ಡ ಮತದಾನಕ್ಕೆ ತಮ್ಮ ಪಕ್ಷದ ನಾಯಕರ ವಿರುದ್ಧವೇ ಕಿಡಿಕಾರಿದ್ರು. ಒಂದ್ ರೀತಿ ನನಗಂತ ಇದೆ ಅವರು ರಾಜಕೀಯದ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ. ಒಂದ್ ರೀತಿ ರಾಜಕೀಯದ ಅಂತ್ಯವನ್ನ ಅವರೇ ಆಡ್ಕೊಂಡಿದ್ದಾರೆ. ಮೊನ್ನೆ ತಾನೇ ಅವರನ್ನ ಎಲೆಕ್ಟ್ ಮಾಡಿ ಬಿಜೆಪಿ ಸಿಂಬಲ್ ಅಲ್ಲಿ ಅವ್ರನ್ನ ಎಲೆಕ್ಟ್ ಮಾಡಿ ಇನ್ನೂ 9 ತಿಂಗಳಾಗಿಲ್ಲ. ಹಿಂಗೇರಿ ಏನು ಮಾಡೋದು, ದುರಂತ ಅವ್ರು ಹಾಕಬಾರ್ದಾಗಿತ್ತು. ಸೋಮಶೇಖರ್ ಅವರು ಒಬ್ಬರು ಹಿರಿಯರು. ಅವ್ರ ಮನೆ ನನ್ನ ಬಗ್ಗೆ ಒಂದು ಹೇಳಿಕೆ ಕೊಟ್ಟಿದ್ದರು. ಏನಂದರೆ ಯತ್ನಾಳವರು ಭಾಳಷ್ಟು ಪಕ್ಷಕ್ಕೆ ಡ್ಯಾಮೇಜ್ ಮಾಡಿದಾರಂತ. ಯತ್ನಾಳರು ಪಕ್ಷಕ್ಕೆ ಡ್ಯಾಮೇಜ್ ಮಾಡೋಂಥದ್ದು ಏನೂ ಮಾಡಲಿ, ಪಕ್ಷವನ್ನು ಸದೃಢ ಮಾಡೋವಂಥದ್ದು ಮಾಡಿದ್ದೀನಿ. ಇಂಥದ್ದು ಮಾಡೋದ್ರಿಂದ ಡ್ಯಾಮೇಜ್ ಆಗ್ತದೆ. ಆಗಿದ್ದರೆ ಬ್ರದರ್ 3 ವರ್ಷ ಬಿಜೆಪಿ ಸರ್ಕಾರದಲ್ಲಿ ಮಂತ್ರಿಗಳಾಗಿ ಹಾಗೆ ಅಭಿವೃದ್ಧಿ ಮಾಡಲಿಕ್ಕಿದ್ರೋ ಮಂತ್ರಿಗಳಾಗಿ, ಯಶವಂತಪುರ ಕ್ಷೇತ್ರದ ಶಾಸಕರಾಗಿ ಬಿಜೆಪಿಯ ಸರ್ಕಾರದಲ್ಲಿ 3 ವರ್ಷಕ್ಕೆ ಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ ಅಲ್ವೇ. ಅವರು ಬಿಜೆಪಿಗೆ ಹೋಗಬೇಕಾದ್ರೂ ಕಾರಣ ಕೊಟ್ಟಿದ್ದು ಕಾಂಗ್ರೆಸ್ನಿಂದ. ನಮಗೆ ಅಭಿವೃದ್ಧಿ ಆಗ್ತಾ ಇಲ್ಲ, ಅದಕ್ಕೋಸ್ಕರ ಬಿಜೆಪಿಗೆ ಸೇರ್ತಾ ಇದ್ದೇನೆ, ನನ್ನ ಕ್ಷೇತ್ರದ ಅಭಿವೃದ್ಧಿಗೆ ಅಂತ ಹೇಳಿದ್ರಲ್ವೇ. ಎಸ್ಟಿಎಸ್ ಅಡ್ಡ ಮತದಾನ ಮಾಡಿದ್ದಕ್ಕೆ ಬಿಜೆಪಿ ಕಾರ್ಯಕರ್ತರು ಗರಂ ಆಗಿದ್ದಾರೆ. ಬಿಟಿಎಂ ಲೇಔಟ್ನಲ್ಲಿರೋ ಸೋಮಶೇಖರ್ ನಿವಾಸದ ಮುಂದೆ ಧರಣಿ ಮಾಡಿದ್ರು. ಫೋಟೋಗೆ ಮಸಿ ಬಳಿದು ಆಕ್ರೋಶ ವ್ಯಕ್ತಪಡಿಸಿದ್ರು. ಬಿಜೆಪಿ ಶಾಸಕ ಎಸ್.ಟಿ. ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ಬಿಜೆಪಿ ಶಾಸಕಾಂಗ ಪಕ್ಷದ ವಿಪ್ ಉಲ್ಲಂಘನೆ ಹಿನ್ನೆಲೆ ನಾಳೆ ವಿಧಾನಸಭೆ ಸ್ಪೀಕರ್ ಖಾದರ್ಗೆ ದೂರು ನೀಡಲು ಬಿಜೆಪಿ ಸಿದ್ಧತೆ ಮಾಡಿಕೊಂಡಿದೆ. ಶಾಸಕ ಸ್ಥಾನದಿಂದ ಎಸ್ಟಿಎಸ್ ಅನರ್ಹತೆ ಕೋರಿ ದೂರು ನೀಡಲು ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಅಷ್ಟಕ್ಕೂ ಅಡ್ಡ ಮತದಾನದಿಂದ ಆಗೋ ಪರಿಣಾಮ ಏನು ಅನ್ನೋದನ್ನ ನೋಡೋದಾದ್ರೆ, ಅಡ್ಡ ಮತದಾನವಾದ್ರೆ ಎಸ್.ಟಿ. ಸೋಮಶೇಖರ್ ಅನರ್ಹಗೊಳ್ಳೋದಿಲ್ಲ. ಪಕ್ಷಾಂತರ ನಿಷೇಧ ಕಾಯ್ದೆಯಡಿಯೂ ಅನರ್ಹಗೊಳ್ಳುವುದಿಲ್ಲ. ಯಾಕೆಂದ್ರೆ ಕುಲ್ದೀಪ್ ನಾಯರ್ ಯೂನಿಯನ್ ಆಫ್ ಇಂಡಿಯನ್ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ 2006ರಲ್ಲಿ ತೀರ್ಪು ನೀಡಿದೆ. ರಾಜ್ಯಸಭಾ ಚುನಾವಣೆ ಮತದಾನ ವಿಧಾನಸಭೆಯ ನಡಾವಳಿಯಲ್ಲಿ ವಿಪ್ ಉಲ್ಲಂಘನೆ ಪಕ್ಷಾಂತರ ನಿಷೇಧ ಕಾಯ್ದೆ ವ್ಯಾಪ್ತಿಗೆ ಬರಲ್ಲ. ಆದರೆ ಪಕ್ಷಾಂತಹ ಶಾಸಕರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಬಹುದು. ಪಕ್ಷದಿಂದ ಎಸ್.ಟಿ. ಸೋಮಶೇಖರನ್ನ ಉಚ್ಚಾಟಿಸಬಹುದು. ಅಡ್ಡ ಮತದಾನ ಪಕ್ಷವನ್ನ ತೊರೆದ ಕ್ರಮವೆಂದು ದೂರು ನೀಡಬಹುದು. ಎಸ್.ಟಿ. ಸೋಮಶೇಖರ್ ಅನರ್ಹತೆಗೊಳಿಸಲು ದೂರು ನೀಡಬಹುದು. ಆದರೆ ವಿಪ್ ಉಲ್ಲಂಘನೆ ಆಧರಿಸಿ ಕ್ರಮ ಆಗೋದು ಕಷ್ಟವಾಗಿದೆ. ಯಾಕಂದ್ರೆ ಸ್ಪೀಕರ್ ಕೂಡ ಕಾಂಗ್ರೆಸ್ ಮೂಲದವರಾಗಿರೋದ್ರಿಂದ ಹೆಚ್ಚು ಪ್ರಾಮುಖ್ಯತೆ ಕೊಡ್ತಾರೋ ಇಲ್ವೋ ಅನುಮಾನವಿದೆ. ಎಸ್ಟಿಎಸ್ ನಡೆಬೆನ್ನಲ್ಲೇ ಶಾಸಕರ ಭವನದಲ್ಲಿರುವ ಶಿವರಾಮ್ ಹೆಬ್ಬಾರ್ ಕೊಠಡಿಗೆ ಬಿಜೆಪಿ ಮುಖ್ಯ ಸಚೇತಕ ದೊಡ್ಡನಗೌಡ ಪಾಟೀಲ್ ವಿಪ್ ಅಂಟಿಸಿದ್ರು. ಆದರೆ ಶಿವರಾಮ್ ಹೆಬ್ಬಾರ್ ವೋಟ್ ಮಾಡಲು ಬರಲೇ ಇಲ್ಲ.
ಇನ್ನು ಕಾಂಗ್ರೆಸ್ಗೆ ಎಸ್ ಟಿ ಸೋಮಶೇಖರ್ ಮತದಾನ ಮಾಡಿದ್ದಕ್ಕೆ ಸಿಎಂ ಧನ್ಯವಾದ ತಿಳಿಸಿದ್ರು. ಶಾಸಕ ಜನಾರ್ದನ್ ರೆಡ್ಡಿ ಕೂಡ ಮತದಾನದ ಬಳಿಕ ಆತ್ಮಸಾಕ್ಷಿಯ ಮತ ಹಾಕಿದ್ದೇನೆ ಅಂತ. ಕಲ್ಯಾಣಿ ರಾಜ್ಯ ಪ್ರಗತಿ ಪಕ್ಷದ ಪರವಾಗಿ ನಾನು ನನ್ನ ಆತ್ಮಸಾಕ್ಷಿಗೆ ಅನುಗುಣವಾಗಿ ನನ್ನ ಮತವನ್ನು ಚಲಾಯಿಸಿದ್ದೆ. ಲೋಕಸಭೆ ಚುನಾವಣೆ ಮುಂದಿರೋದ್ರಿಂದ ರಾಜ್ಯಸಭೆಯಲ್ಲಿ ಅಡ್ಡ ಮತದಾನ ಮಾಡಿದವರ ಮುಂದಿನ ನಡೆ ಕುತೂಹಲ ಮೂಡಿಸಿದೆ. ಬ್ಯೂರೋ ರಿಪೋರ್ಟ್ ಟಿವಿ9.